ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಂದೂಸ್ ವರ್ಡ್. ನಾನಿವತ್ತು ಎಲ್ಲರ ಫೇವ್ರೇಟ್ ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಂತೂ ಇದು ತುಂಬಾ ಇಷ್ಟ. ನಮ್ಮ ಕಡೆ ಇದನ್ನು ಸಪ್ನೀರು ಅಂತ ಕೂಡ ಕರೀತಾರೆ. ಆ್ಯಂಡ್ ಇದು ನನ್ನ ಅಜ್ಜಿ ಹೇಳ್ಕೊಟ್ಟಿರೋ ಅಂಥ ಸ್ಟೈಲ್. ಸೊ ಫಸ್ಟ್ ನಾನಿಲ್ಲಿ 2 ಕಪ್ ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡು 1 ಟೊಮೆಟೊನ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅದು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ 4 ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಏನೂ ಹಾಕಿಲ್ಲ, ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಆದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇಲ್ಲಿ ಕುಕ್ಕರ್ ವಿಷಲ್ ಬಂದಿದೆ. ಸೊ ಬೇಳೆ ಬೆಂದಿದೆ ಅಂದ್ಕೊಂಡು ನಾನು ಓಪನ್ ಮಾಡಿದೆ. ಆಮೇಲೆ ಓಪನ್ ಮಾಡಿದಾಗ ಗೊತ್ತಾಯಿತು ಬೇಳೆ ನಾನು ಅಂದ್ಕೊಂಡಷ್ಟು ಬೆಂದಿರಲಿಲ್ಲ. ಸೊ ನಾನಿಲ್ಲಿ 2 ವಿಷಲ್ ಹಾಕ್ಸಿದ್ರು ಕೂಡ ಬೇಳೆ ಬೆಂದಿರಲಿಲ್ಲ. ಆದರೂ ನನ್ನ ಹತ್ರ ಟೈಮ್ ಇರಲಿಲ್ಲ. ಫಸ್ಟು ಅದನ್ನು ಕಲಿಸ್ಕೊಂಬಿಡೋಣ, ಬೇಳೆ ಸಪ್ರೇಟಾಗಿ ಬೇಯಿಸೋಣ ಅಂದ್ಬಿಟ್ಟು ಎಷ್ಟು ಬೆಂದಿದೆಯೋ ಅಷ್ಟರಲ್ಲೇ ಸ್ವಲ್ಪ ಬೇಳೆ ತೆಗೆದು ನಾನು ಎಷ್ಟು ಕಲಿಸ್ಕೊಳ್ಳೋಕೆ ಬೇಕೋ ಅಷ್ಟನ್ನು ಸೈಡಲ್ಲಿ ಎತ್ತಿಟ್ಕೊಂಡೆ. ಮತ್ತು ಅದಕ್ಕೆ ನೀರು ಉಪ್ಪು ಸೇರಿಸಿ ಮತ್ತು ಕೂಗ್ಲಿಕ್ಕಿಟ್ಟೆ. ಕೊಳ್ಳೋದಕ್ಕೆ ನಾನಿಲ್ಲಿ ಬೇಯಿಸಿರೋಂಥ ಟೊಮೆಟೊ ಮತ್ತು ನಾನು ತೆಗೆದಿಟ್ಕೊಂಡಿರೋ ಬೇಳೆ, 1-3 ಮೆಣಸಿನ್ಕಾಯಿ, ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಸಿ ಈರುಳ್ಳಿನ ಆ್ಯಡ್ ಮಾಡ್ತಾ ಇರೋದ್ರಿಂದ ನೀವು ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಹಸಿ ಈರುಳ್ಳಿ ಅಲ್ವಾ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಸಾಂಬಾರಲ್ಲಿ. ಸೊ ಈರುಳ್ಳಿ ಎಲ್ಲ ಆ್ಯಡ್ ಮಾಡಿದ್ಮೇಲೆ ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ಮೊದಲೇ ನೆನೆಸಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ನನ್ನ ಕೈನ ರೆಡಿ ಮಾಡ್ಕೊತಾ ಇದ್ದೀನಿ ಕಲಿಸೋದಕ್ಕೆ. ಸೊ ನೋಡಿಕೊಂಡು ನಿಧಾನಕ್ಕೆ ಕಲಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಅದಕ್ಕೆ, ಆ ರೀತಿ ಕಲಿಸ್ತಾ ಇದ್ದೀನಿ. ಬೇಳೆ ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಹೊಂದ್ತಿತ್ತು, ಆದರೂ ಪರವಾಗಿಲ್ಲ, ಅದು ಸ್ವಲ್ಪ ಬೆಂದಿರೋದ್ರಿಂದ ಚೆನ್ನಾಗಿ ಹೊಂದ್ಕೋತಿತ್ತು. ಸೊ ನೋಡಿಕೊಂಡು ಎಲ್ಲ ಐಟಮ್ ನಾವೇನೇನು ಆ್ಯಡ್ ಮಾಡಿದ್ದೀವಿ ಪ್ರತಿಯೊಂದು ಎಲ್ಲದಕ್ಕೂ ಹೊಂದ್ಕೋಬೇಕು, ಆ ರೀತಿ ಕಲಿಸ್ಕೊತಾ ಇದ್ದೀನಿ. ಸೊ ಬಿಸಿ ಕಾಣಿಸ್ತಿರ್ಬೋದು ನಿಮಗೆ, ಈ ರೀತಿ ಬಿಸಿ ಇದ್ದರೂ ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಕೈಯೆಲ್ಲ ಫುಲ್ ರೆಡ್ ಆಗ್ತಾಯಿದೆ. ಸೊ ಅದು ಒಂದು 5 ನಿಮಿಷನಾದರೂ ಸರಿ ಅದನ್ನು ಫುಲ್ಲು ಸ್ಮ್ಯಾಶ್ ಮಾಡಬೇಕು ಕೈಯಲ್ಲಿ. ಅದು ರುಚಿ ಹೊಂದುತ್ತೆ ಆವಾಗ, ಪ್ರತಿಯೊಂದ್ರದ್ದು ರುಚಿ ಒಂದಕ್ಕೊಂದು ಅಡ್ಜಸ್ಟ್ ಆಗುತ್ತೆ. ಆ ರೀತಿ ಕೈಯಲ್ಲೇ ತುಂಬ ಹೊತ್ತು ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದು ಈ ರೀತಿ ಕಾಣಿಸ್ತಿದೆ. ಈಗ ನಾವು ಉಪ್ಸಾರಿಗೆ ಬೇಕಾಗಿರೋ ಅಂಥ ಖಾರನ ಕೈಯಲ್ಲೇ ಕಲಿಸ್ಕೊಂಡಿದ್ದಾಗಿದೆ. ಈಗೇನು ಮಾಡಬೇಕು ಅಂದರೆ ಇದಕ್ಕೆ ನಾವು ಬೇಯಿಸ್ಕೊಂಡಿರೋಂಥ ಬೇಳೆ ಸಾಂಬಾರು ಅಂದರೆ ನೀರು ಸಾಂಬಾರನ್ನ ಆ್ಯಡ್ ಮಾಡಬೇಕು. ಸೊ ನೋಡಿಕೊಂಡು ನಾನು ಎಷ್ಟು ಹದ ಬೇಕೋ ಅಷ್ಟು ನೀರು ಸಾಂಬಾರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಮಾಡಿರೋದ್ರಿಂದ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 4-5 ಸೌಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಮಿಕ್ಕಿದ್ದು ಅದರಲ್ಲೇ ಬಿಟ್ಕೊಂಡಿರ್ತೀನಿ. ಬಿಕಾಸ್ ಕೆಲವೊಬ್ರಿಗೆ ಖಾರ ಆಗುತ್ತೆ, ಕೆಲವೊಬ್ರಿಗೆ ಖಾರ ಇಷ್ಟ ಆಗೋಲ್ಲ. ಅವಾಗ ಏನು ಮಾಡ್ತಾರೆ, ಮತ್ತು ಅದಕ್ಕೆ ಸ್ವಲ್ಪ ಉಪ್ಸಾರನ್ನ ಆ್ಯಡ್ ಮಾಡ್ಕೊತಾರೆ. ಆವಾಗ ಖಾರ ಕಮ್ಮಿ ಆಗುತ್ತೆ. ಈಗ ನೋಡ್ಬೋದು ನಾನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ, ತುಂಬ ರುಚಿಯಾಗಿ ಕೂಡ ಇತ್ತು. ಆ್ಯಂಡ್ ತುಂಬ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಒಮ್ಮೆ ಈ ರೀತಿ ನೀವು ಮನೇಲಿ ಟ್ರೈ ಮಾಡಿ. ಜ್ವರ ಬಂದಾಗಂತೂ ಈ ರೀತಿ ಮಾಡಿಕೊಂಡ್ರೆ ತುಂಬ ಬಾಯಿ ರುಚಿ ಕೊಡುತ್ತೆ. ನಮ್ಮ ಮನೇಲಂತೂ ಜ್ವರ ಬಂದರೆ ಇದೇ ಸಾಂಬಾರು ಯಾವಾಗಲೂ ಮಾಡೋದು. ಆ್ಯಂಡ್ ಇಲ್ಲಿಗೆ ಉಪ್ಪು ಸಾಂಬಾರು ರೆಡಿ ಆಯಿತು. ಮುದ್ದೆ ಕೂಡ ಮಾಡಿ, ಹಾಗೆ 1-2 ಹಪ್ಪಳ ಕೂಡ ಕರೆದಿಟ್ಕೊಂಡಿದ್ದೆ ನೆಂಚ್ಕೊಳ್ಳೋದಕ್ಕೆ ಅಂತ. ಯಾರಿಗೆಲ್ಲ ಈ ಖಾರನ ಕೈಯಲ್ಲಿ ಕಲಿಸೋದಕ್ಕೆ ಬರಲ್ಲ ಅಥವಾ ಮೆಣಸಿನ್ಕಾಯಿ ಖಾರ ಆಗುತ್ತೆ ಅನ್ನೋ ಭಯ ಇರುತ್ತೆ, ಅವ್ರು ಇದನ್ನು ಮಿಕ್ಸಿಲಿ ಕೂಡ ರುಬ್ಕೋಬೋದು ಅಥವಾ ಕಲ್ಲಲ್ಲಿ ಕೂಡ ರುಬ್ಕೋಬೋದು. ಇದೇ ಥರ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.